ಶಿಕ್ಷಣ ಅಂದ್ರೆ ಏನು? ಇದು ಓದುವ ಅಥವಾ ಬರೆಯುವ ಸಾಮರ್ಥ್ಯ ಅಲ್ಲ, ಅಥವಾ ನಿಮ್ಮ ಸಹಿಯನ್ನು ನೀವು ಮಾಡೋದಕ್ಕೆ ಬಂದ್ಬಿಟ್ರೆ ನೀವು ವಿದ್ಯಾವಂತರಾದ್ರಿ, ಶಿಕ್ಷಣವಂತರಾದ್ರಿ ಅಂತಲ್ಲ. ನಿನ್ನೆ ಹುಬ್ಬಳ್ಳಿಯಲ್ಲಿ ನನಗೊಬ್ಬರು ಸಿಕ್ಕಿದ್ರು. ಸ್ಟ್ರಕ್ಚರಲ್ ಡಿಸೈನಿಂಗ್ ಕಲಿಯೋದಕ್ಕೆ ಅವರು, ಅಂದ್ರೆ ಲಂಡನ್ ನಲ್ಲಿ ಹೋಗಿ ಸ್ಟ್ರಕ್ಚರಲ್ ಡಿಸೈನಿಂಗ್ ಕಲ್ತು ಬಂದಿದ್ದೀನಿ. ನನಗೆ ಇದು ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕಲ್ತು ಬಂದಿದ್ದೀನಿ. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂದ್ರೆ ಒಂದು ದೊಡ್ಡ ಕಟ್ಟಡ ಅಲ್ಲಾಡದೆ ಇರೋ ಹಂಗೆ, ಭೂಕಂಪ ಆದ್ರೆ ಏನೂ ಆಗದೆ ಇರೋಂಗೆ ಹೆಂಗೆ ನಿಂತ್ಕೊಳ್ಳೋದು ಅಂತ ಕಲ್ಸತ್ತು. ನಾ ಕೇಳಿದ್ರೆ ತಮಿಳುನಾಡಿಗೆ ಹೋಗಿದ್ದೀರಾ ಯಾವಾಗ? ಇಲ್ಲ. ಅಲ್ಲೊಂದು ಬೃಹದೀಶ್ವರ ದೇವಸ್ಥಾನ ಇದೆ. 82 ಟನ್ ತೂಕದ ಕಳಸವನ್ನು ಇಟ್ಟಿದ್ದಾರೆ ಅದರ ಮೇಲೆ. 82 ಟನ್ ತೂಕ, 106 ಅಡಿಗಳ ಎತ್ತರ ಗೋಪುರದ ಮೇಲೆ ಕಳಸದ ಎತ್ತರ 82 ಟನ್. ಮಧ್ಯದಲ್ಲಿ ಎಲ್ಲೂ ಅದನ್ನು ನಿಲ್ಸೋದಕ್ಕೆ ಕಬ್ಬಣ ಬಳಸಿಲ್ಲ, ಸಿಮೆಂಟ್ ಬಳಸಿಲ್ಲ. ಒಂದು ಕಲ್ಲು ಇನ್ನೊಂದು ಕಲ್ಲಿನ ಭಾರವನ್ನು ಬರುತ್ತೆ. ಈಸ್ ಇಟ್ ನಾಟ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್? ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ವಾ? ಅದನ್ನು ಮಾಡೋದನ್ನು ಯಾರಿಗೆ ಹೇಳಿಕೊಟ್ರು? ಭಾರತದಲ್ಲಿ ಒಂದು ಜ್ಞಾನ ಪರಂಪರೆ ಅನ್ನೋದಿತ್ತು. ನಷ್ಟ ಆಗಿದ್ದದು ಓದುವುದನ್ನ ಬರೆಯುವುದನ್ನು ಶಿಕ್ಷಣ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಮೀರಿತಾಗಿತ್ತು ಕ್ಯಾಲ್ಕುಲೇಷನ್. 1804-5 ಆಸುಪಾಸಿನಲ್ಲಿ ಲಂಡನ್ನಿನ ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಸುದ್ದಿ ಪ್ರಕಟ ಆಗುತ್ತೆ. ಏನಾಗಿರುತ್ತೆ, ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಿರ್ತವೆ. ಬ್ರಿಟಿಷ್ ಸೈನಿಕನೊಬ್ಬನ ಮೂಗನ್ನು ಟಿಪ್ಪು ಸುಲ್ತಾನ್ನ ಸೈನಿಕರು ಕತ್ತರಿಸ್ಬಿಟ್ಟಿರ್ತಾರೆ. ಅವನು ಕತ್ತರಿಸಿದ ಮೂಗು ಇಟ್ಕೊಂಡು ಹಂಗು ಹಿಂಗು ಅಲ್ಲೂ ಇಲ್ಲೂ ಅಲದಾಟ ಪುಣೆ ತನಕ ಹೋಗಿರ್ತಾನೆ. ಪುಣೆಯಲ್ಲಿ ಬೀದಿಗೆ ಹೋಗ್ತಾ ಇರುವಾಗ ಗಾಯಗೊಂಡ ಮೂಗನ್ನ ಹಿಡ್ಕೊಂಡು ಒಬ್ಬ ಕುಂಬಾರ, ಮಡಿಕೆ ಮಾಡ್ತಾ ಇದ್ದ ಕುಂಬಾರ ಕರು ಕೇಳಿದಾಗ ಏನಾಯ್ತು ಅಂತ ಅವ್ನು ಹೇಳ್ತಾನೆ, ಟಿಪ್ಪು ಸುಲ್ತಾನ್ ಸೈನಿಕರು ಮೂಗು ಕತ್ತರಿಸ್ಬಿಟ್ಟಿದ್ದಾರೆ ಅಂತ. ಬಾಯಲ್ಲಿ ನಾ ಸರಿ ಮಾಡ್ತೀನಿ ಅಂತ ಹೇಳಿ ಆ ಮೂಗನ್ನ ಹೊಡೆದು ಪ್ಲಾಸ್ಟಿಕ್ ಸರ್ಜರಿಯನ್ನ ಕುಂಬಾರ ಮಾಡಿ ಕಡಿಮೆ ಆಗಕ್ಕೆ ಹೋಗುವಂತ ಅವನಿಗೆ ಹುಷಾರಾಗ್ಬಿಡ್ತು, ಮೂಗು ಮೊದ್ಲಿದ್ದಂಗೆ ಆಗ್ಬಿಡ್ತು. ಇಂಗ್ಲೆಂಡಿನ ಪತ್ರಿಕೆಗಳು ಬರೀತಾವದನ್ನು. ಭಾರತದಲ್ಲಿ ರಸ್ತೆ ಬದಿಯಲ್ಲಿ ಮಡಿಕೆ ಮಾಡ್ಕೊಂಡಿದ್ದವನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು ಬರ್ತಿತ್ತು. ಈಗ ಅನಗತ್ಯ ಶ್ರೀಮಂತರು ಹುಷಾರಿಲ್ಲ ಅಂದ್ರೆ ಸಿಂಗಾಪುರದ ಹಾಸ್ಪಿಟಲ್ ಹೋಗ್ಬೇಕು, ಅಮೆರಿಕದ ಹಾಸ್ಪಿಟಲ್ ಹೋಗ್ಬೇಕು.